ಮಲೆಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಪಾದಯಾತ್ರೆಯ 2ನೇ ದಿನ ತೊರೆಕಾಡ್ನಳ್ಳಿ ಪಕ್ಕದ ಬಾಣಸಮುದ್ರದ ಗವಿಮಠದಿಂದ ಬೆಳ್ಳಂಬೆಳಿಗ್ಗೆ 4 ಗಂಟೆಗೆ ಆರಂಭವಾಯಿತು. ಬೃಹತ್ ಬೆಂಗಳೂರಿನ ಜಲದಾಹ ತೀರಿಸುವಂತಹ ಕಾವೇರಿ ನೀರು ಪೂರೈಕೆಯ ಕೊಳವೆ ಮತ್ತು ಕಾಲುವೆ ಮಾರ್ಗ ಹಿಡಿದು ಸಾಗಿ ನಿಟ್ಕಲ್ಲು ಶಿವನಸಮುದ್ರದ ಮಾರ್ಗ ಹಿಡಿದು 5 ಗಂಟೆಗಳ ನಡಿಗೆಯ ಬಳಿಕ ಕರುನಾಡ ರಾಜಧಾನಿಯ ಜೀವಜಲ ಹಾಗೂ ಜೀವಜ್ಯೋತಿಯ ಸೆಲೆಯಾದ ಶಿವನಸಮುದ್ರದ ಶಿವ ಅಣೆಕಟ್ಟೆ ಬಳಿ ಬಂದು ಉಪಹಾರ ಸೇವಿಸಿದ್ವಿ. ಇದಾದ ಮೇಲೆ ಒಂದು ಸಣ್ಣ ವಿರಾಮದ ಬಳಿಕ 12ವರೆಗೆ ಮುಂದಿನ ದಾರಿ ಹಿಡಿದು ಸತ್ತೇಗಾಲ ಸೇತುವೆ ಮೇಲೆ ಕಾವೇರಿ ನದಿ ದಾಟಿ ಮಂಡ್ಯ ಜಿಲ್ಲೆಯಿಂದ ಚಾಮರಾಜನಗರಕ್ಕೆ ಕಾಲಿಟ್ಟು ಸತ್ತೇಗಾಲ ಹ್ಯಾಂಡ್ ಪೋಸ್ಟ್ ಬಳಿ ಮಧ್ಯಾಹ್ನದ ಭೋಜನವನ್ನು ಸವಿದು ಅಲ್ಲಿಂದ ಆ ಗವಿರಾಯಸ್ವಾಮಿ ಗುಡ್ಡೆಗೆ ಅಂಟ್ಕೊಂಡಂಗಿರುವಂಥ ಈ ರಸ್ತೆಯನ್ನು ಹಿಡಿದು 3 ಕಿಲೋಮೀಟರ್ ಪೂರ್ವಕ್ಕೆ ಬಂದು ಹಳೆಕೋಟೆ ಅನ್ನೋ ಊರಿನಲ್ಲಿ ನಮ್ಮ 2ನೇ ದಿನದ ನಡಿಗೆಗೆ ಅಂತ್ಯ ಹಾಡಿದ್ದೀವಿ. ರಾತ್ರಿ ಊಟಕ್ಕೆ ಮೊಳಕೆ ಕಾಳು ಉಪ್ಸಾರು ಮುದ್ದೆ ಮಾಡವ್ರೆ.